ಮೇಡಮ್ ಮೊನ್ನೆ ಒಂದು ಇನ್ಸಿಡೆಂಟ್ ದರ್ಶನ್ ಸರ್ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳಿದ್ದು ಒಂದೇ ಒಂದು ಮಾತು, 26ಕ್ಕೆ ಚಿಕ್ಕಣ್ಣನ ಸಿನಿಮಾ ಬರ್ತಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ. ನಾನು ಸೀರಿಯಲ್ ಶೂಟಿಂಗಲ್ಲಿದ್ದೆ, ಫುಲ್ ಸುಸ್ತಾಗಿತ್ತು. ನನಗೆ ಇವರು ಫೋನ್ ಮಾಡಿದ್ರು, ಚಿಕ್ಕಣ್ಣ ಸರು. ನಾನು ಫೋನ್ ಪಿಕ್ ಮಾಡಿ ಗೊತ್ತಿರಲಿಲ್ಲ ಫೋನ್ ಮಾಡಿದ್ದಾರೆ ಅಂತ. ಆಮೇಲಿಂದ ಏನೋ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ದಬ 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 ಫುಲ್ಲು ಇದೇ ಬರ್ತಾ ಇದೆ. ನಾನು ಎಷ್ಟು ಖುಷಿ ಆಗೋಯ್ತು ನನಗೆ ಅಂದರೆ, ನಾನು ಅವ್ರನ್ನ ಸೆಲೆಬ್ರಿಟಿ ಶೋ, ಕಾಟೇರ ಸೆಲೆಬ್ರಿಟಿ ಶೋ ಅಲ್ಲಿ ಮೀಟ್ ಮಾಡಿದ್ದು ದರ್ಶನ್ ಸರ್ನ. ನಾನು ಹೋಗಿ ಎಕ್ಸೈಟ್ಮೆಂಟಲ್ಲಿ, ಸರ್ ನನಗೆ ನಿಮ್ಮ ಬಗ್ಗೆ ಅಷ್ಟು ದೊಡ್ಡವಳಲ್ಲ ನಾನು, ಬಟ್ ನನಗೆ ಕಿರ್ಚಾಡ್ಬಿಟ್ಟೆ ನಾನು ಇಡೀ ಸಿನಿಮಾ. ಅವ್ರ ಎಂಟ್ರಿಗಂತೂ, ಅವ್ರ ಎಂಟ್ರಿಗಿಂತ ಅವ್ರು ಮಾಡಿರೋ ಫೈಟ್ಸಿಗೆ ಸಿಕ್ಕಾಪಟ್ಟೆ ಕಿರ್ಚಾಡ್ಬಿಟ್ಟೆ. ನನ್ನ ಪಕ್ಕ ಸರ್ ಕೂತಿದ್ದಾರೆ, ಸಮಾಧಾನ, ಕಿರ್ಚಾಡಬೇಡಿ, ಇದು ಸೆಲೆಬ್ರಿಟಿ ಶೋ, ಇದು ನಾನು ಸೆಲೆಬ್ರಿಟಿ ಅಲ್ಲ, ನನ್ನ ಫ್ಯಾನು, ನಾನು ಕಿರ್ಚಾಡ್ಬೇಡಿ. ನನಗದು ನಾನು ಚಿಕ್ಕವಳಿದ್ದಾಗಿಂದನೂ ಇರೋದೇ ನಾನು ಹಾಗೆ, ಕಿರ್ಚಬೇಡಿ ಅಂತ. ಎಲ್ಲರೂ ನನ್ನೇನು ಮಾಡ್ತಾ ಇದ್ದಾರೆ, ಯಾಕೆ ಇವಳಿಗೆ ಕಿರ್ಚ್ತಾ ಇದ್ದಾಳೆ ಅಂತ. ನಾನು ಹೋದೆ, ನಂಗೆ ಲಾಸ್ಟಿಗೆ ಅಳುನೂ ಬಂತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿನಿಮಾ ಅಂತಂದೆ. ಅವರು ನನ್ನ ಬೆನ್ನು ತಟ್ಬಿಟ್ಟು, ಕಂದ 26ಕ್ಕೆ ಸಿನಿಮಾ, ಆಲ್ ದಿ ಬೆಸ್ಟ್ ಅಂತ ಅಂದರು. ಸೊ ಅಂಥ ದೊಡ್ಡ ವ್ಯಕ್ತಿ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾರೂ ಮಾಡಲ್ಲ ಸರ್. ಅವ್ರಿಗೆಲ್ಲರಿಗೂ ಅವ್ರ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಅವರು ನಮ್ಮ ಸಿನಿಮಾ ಬಗ್ಗೆ ಇದಕ್ಕೆ ಮೇಜರ್ ಆಗಿ ಕಾರಣ ಯಾಕೆ ಅಂದರೆ ನಾನು ಹೇಳಿದ್ದು ಚಿಕ್ಕಣ್ಣ ಸರ್. ಬಿಕಾಸ್ ಅವರು ಇಂಡಸ್ಟ್ರಿಯಲ್ಲಿ ಗಳಿಸಿರೋ ಪ್ರೀತಿ ವಿಶ್ವಾಸದಿಂದ ಅವರೆಲ್ಲರೂ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಾಂದರೆ ಯಾರೂ ಹಂಗೆ ಸಪೋರ್ಟ್ ಮಾಡಲ್ಲ. ಇವಾಗ ನಮ್ಮ ಸಿನಿಮಾಗೆ ಇಡೀ ಸ್ಯಾಂಡಲ್ವುಡ್ ಸಪೋರ್ಟ್ ಮಾಡ್ತಿದೆ. ಚಿಕ್ಕಣ್ಣ ಸರಿಂದ ನಾನು ಅದರಲ್ಲಿ ಒಂದು ಭಾಗಿಯಾಗಿದ್ದೀನಿ ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಈಗ ಏನ್ ನೋಡ್ತಿದ್ದೀರಾ ಹಂಗೆ ಚಿಕ್ಕ ಸಿಮಿಲಾರಿಟೀಸ್ ಏನಂದ್ರೆ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ರಿಯಲ್ ಆಗಿ ಮೂರಲ್ಲೂ ಒಂದೇ ತರ ಕಾಣಿಸ್ತಿರೋದು. ಅದ್ರ ಬಗ್ಗೆ ನೋಡಕ್ಕ ಹೌದು, ಸೀರಿಯಲ್ಲು ನಾನು ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಬಟ್ ಒಂದ್ಸತಿ ಇಂಡಸ್ಟ್ರಿಗೆ ಬಂದ್ಮೇಲೆ ಬರೀ ಮಾತು ಬಿಟ್ರೆ ಬೇರೆ ಇಲ್ಲ. ಇವ್ರು ಅದೇ ಹೇಳೋದು, ಯಪ್ಪ ನೀನು ಮುಂಚೆ ಮಾತೇ ಆಡ್ತಿರ್ಲಿಲ್ಲ, ಇವಾಗ ನಿಲ್ಸು ಅಂದರೂ ನಿಲ್ಸಲ್ಲ, ಅಷ್ಟು ಮಾತಾಡ್ತೀಯ ಅಂತ. ನನಗೆ ತುಂಬ ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ, ಎಲ್ಲರ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಇಷ್ಟ. ಈಗ ನಾವು ಹೀರೋಯಿನ್ ಅಂದ ತಕ್ಷಣ ನಾವು ಸಪ್ರೇಟಾಗಿ ಕುತ್ಕೋಬೇಕು, ಸಪ್ರೇಟಾಗಿರಬೇಕು, ಹಂಗೆ ಹೋಗ್ಬೇಕು, ಹಿಂಗೆಲ್ಲ ಆ ಥರದ್ದು ಏನೂ ನನಗೆ ಬ್ಯಾರಿಯರ್ಸ್ ಇಲ್ಲ. ನಾವು ಸುದೀಪ್ ಸರ್ ಒಂದು ಕಡೆ ಒಂದು ಮಾತು ಹೇಳಿದರು, ಲೈಫ್ ಸಿಂಪಲ್ ಆಗಿಲ್ಲ, ನೀವು ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ. ಸೊ ನಾನು ನನ್ನ ಲೈಫ್ನ ಸಿಂಪ್ಲಿಫೈ ಮಾಡಿಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ನೀವು ಅಂಜಲಿ ಪಾತ್ರ ಹೇಗೆ ನೋಡ್ತೀರಾ, ಅದೇ ಪಾತ್ರ ಸೇಮ್ ನಾನು ಹೇಗಿದ್ದೀನಿ ಅದೇ ಥರ ಆ ಪಾತ್ರನೂ ಡಿಸೈನ್ ಆಗಿದೆ. ಹಾಂ, ಸ್ಟ್ರೇಟ್ ಫಾರ್ವರ್ಡ್ ಅನ್ನೋಕ್ಕಿಂತ ಒಂದು ಇನ್ನೋಸೆಂಟ್ ಆಗಿರೋ ಹುಡುಗಿ, ಅವಳು ಮಾಡೋ ಡಿಸಿಷನ್ಸು ಯಾವ ಥರ ಪರಿಣಾಮ ಬರುತ್ತೆ ಅಂತ ಗೊತ್ತಿರಲ್ಲ ಆ ಹುಡುಗಿಗೆ. ಆ ಥರ ಒಂದು ಕ್ಯಾರೆಕ್ಟ್ರು. ಅವಳು ಸಿಕ್ಕಾಪಟ್ಟೆ ಇನ್ನೋಸೆಂಟು, ಬಟ್ ಬಜಾರಿ ಅಂದರೆ ಬಜಾರಿ. ಎಲ್ಲ ಇಂಟರ್ವ್ಯೂಸಲ್ಲೂ ಚಿಕ್ಕಣ್ಣ ಅವ್ರು ನನ್ನ ಕಾಲು ಎಳ್ದಿದ್ದಾರೆ, ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಬಟ್ ಸಿನಿಮಾದಲ್ಲಿ ಅದನ್ನು ನಾನು ಮಾಡಿದ್ದೀನಿ, ನಾನು ಸಿಕ್ಕಾಪಟ್ಟೆ ಕಾಲು ಎಳ್ದಿದ್ದೀನಿ. ಅವ್ರನ್ನಾರು ಬಾತ್ರೂಮಲ್ಲಿ ನೋಡ್ಬೇಕು, ಅಯ್ಯೋ ದೇವರೇ ಅಂತ ಅಂದಿರೋ ಒಂದು ಸೀನ್ ಇದೆ, ನೀವು ನೋಡಿರ್ಬೇಕು. ಸೊ ಅಷ್ಟೊಂದು ಅವ್ರು ಬಾತ್ರೂಮಲ್ಲಿ ಹೋಗಿ ಯಾರಿಗೂ ಕಾಣಿಸ್ತಾ ಇರೋ ಥರ ಅಳೋಷ್ಟು ಕ್ವಾಟ್ಲೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಇವಾಗ ಹೇಳಬೇಕಾಗಿರೋದಂದರೆ ಒಂಥರ ಬಜಾರಿ ಕ್ಯಾರೆಕ್ಟ್ರು. ಅಪ್ಪನಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಮುದ್ದಿನ ಮಗಳು. ಇವಾಗ ಅಪ್ಪ ಜಾಸ್ತಿ ಜಗತ್ತು ತೋರಿಸಿಲ್ಲ, ಸೊ ಬಟ್ ಸಿನಿಮಾನೇ ಒಂದು ಜಗತ್ತು ಅಂತ ಅಂದ್ಕೊಂಡಿರೋ ಒಂದು ಹುಡುಗಿ. ಯಾವುದು ನಾ ಸೀರಿಯಲಿಂದ ಕಷ್ಟ ಯಾವುದು ಅಂತ ಕೇಳ್ತಿದ್ದೀರಾ? ಕಷ್ಟ ಆ್ಯಕ್ಚುಲಿ ಸೀರಿಯಲ್. ಯಾಕಂದರೆ ನಾನು ಫ್ಯಾಕ್ಟಾಗಿ ನಿಜವಾಗ್ಲೂ ಮಾತಾಡಬೇಕಂದ್ರೆ, ಸೀರಿಯಲಲ್ಲಿ ನನ್ನ ದಿನ ಸ್ಟಾರ್ಟ್ ಆಗೋದು 6:30ಗೆ ನಾನು ಗಾಡಿ ಹತ್ತಿರ ಮನೆಗೆ ಬರೋದು, ಇಳಿಯೋದು 10 ಗಂಟೆಗೆ. ಸೊ ಮಲ್ಕೊಳ್ಳೋಕ್ಕೆ 12 ಗಂಟೆ ಆಗುತ್ತೆ. ಇದು ದಿನ ಎವ್ರಿ ಡೇ ರುಟೀನ್. ಇದು ನಾವು ಇಷ್ಟು ಕಷ್ಟಪಡ್ತೀವಿ ಲಿಟ್ರಲಿ. ಸಿನಿಮಾ ಹಾಗಲ್ಲ, ಅವ್ರದ್ದು ಸಿನಿಮಾ ಅದ್ರ ವರ್ಕ್ ಪ್ರೊಸೀಜರೇ ಬೇರೆ. 6 to 6 ಕಾಲ್ ಶೀಟ್ ಅಂತ ಒಂದು ಇದಿರುತ್ತೆ. ಆಮೇಲೆ ಲೈಟಿಂಗಿಗೆ ತುಂಬ ಟೈಮ್ ತಗೋತಾರೆ. ಸೊ ಸಿನಿಮಾ ಈಸ್ ಈಸಿಯರ್ ದೆನ್ ಸೀರಿಯಲ್. ನಿಮಗೆ ಆ್ಯಕ್ಟಿಂಗ್ಗೆ ಬರೋಕ್ಕೆ ನಟನೆ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್? ಎಲ್ಲ ಹೀರೋಯಿನ್ಸ್ ಇನ್ಸ್ಪಿರೇಷನು. ಚಿಕ್ಕವಳಿದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿರಿಯಾನಿ ಮಾಡಬೇಕು, ಇಲ್ಲಾಂದರೆ ಒಂದು ರೊಟ್ಟಿ ತಟ್ಟಬೇಕು ಅಂತ ಏನಾದರೂ ಅಂದ್ಕೊಂಡಾಗ, ಇವಾಗ ಬಿರಿಯಾನಿ ಮಾಡ್ಬೇಕಂದ್ರೆ ಚಕ್ಕೆ, ಲವಂಗ, ಉಪ್ಪು ಅದು ಇದು ಎಲ್ಲ ಹಾಕಬೇಕು ಅನ್ನೋದು ಒಬ್ರಿಗೆ ಗೊತ್ತಿರುತ್ತೆ. ನನಗೆ ಏನೂ ಗೊತ್ತಿಲ್ಲ, ನಾನು ಬಿರಿಯಾನಿ ಮಾಡಬೇಕಷ್ಟೆ, ನಾನು ಹೀರೋಯಿನ್ ಆಗಬೇಕಷ್ಟೆ. ಹೀರೋಯಿನ್ ಆಗೋಕ್ಕೆ ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ಹಿಂಗೆಲ್ಲ ಕಲಿಬೇಕು, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಬೇಕು, ಅದೇನೂ ಗೊತ್ತಿರಲಿಲ್ಲ. ತುಂಬ ಬ್ಲೈಂಡಾಗಿ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಅದೊಂಥರ ಹುಚ್ಚು ಕನಸು ಅಂತಾರಲ್ಲ, ಅದು ತುಂಬ ವರ್ಷದಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅನಿಸುತ್ತೆ ಮನಸ್ಸಲ್ಲೇ. ನಾನು ಹೀರೋಯಿನ್ ಆಗಬೇಕು ಅಂತ. ದೇವರು ಇವಾಗ ತಥಾಸ್ತು ಒಂದು 26ಕ್ಕೆ ಅದರ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅಂಡ್ ನೀವು ಈಗ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಮನೆಗೂ ತಲುಪಿರುವಂಥ ಕ್ಯಾರೆಕ್ಟರ್ ಮಾಡಿದ್ರಿ, ಚೆನ್ನಾಗಿ ಅದು ರೀಚ್ ಆಗಿದೆ. ಸೊ ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಆ್ಯಕ್ಚುಲಿ
ಫ್ಯಾನ್ ಪೇಜ್ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ ನಿಮ್ಮ ಹೆಸರಲ್ಲಿ. ಸೊ ಈ ಒಂದು ಅಭಿಮಾನಕ್ಕೆ ಆ್ಯಂಡ್ ಇವಾಗ ಒಂದು ಫಸ್ಟ್ ಸಿನಿಮಾ ಈಗ ಎಂಟರ್ ಆಗ್ತಿರೋದ್ರಿಂದ ಎಷ್ಟದು ಯೂಸ್ ಆಗುತ್ತೆ ಆ್ಯಂಡ್ ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋ ಚಿರಾಗ್ ಅವರು, ಮೇಡಮ್ ನಿಮ್ಮ ಫ್ಯಾನ್ ಪೇಜಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ನಿಮ್ಮ ಫ್ಯಾನ್ ಪೇಜಸ್ ನನಗೆ ಮೆಸೇಜ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ. ಖುಷಿ ಆಗುತ್ತೆ. ಅವರು ನಾನು ಕೆಲವು ಫ್ಯಾನ್ಸ್ನ ಮೀಟ್ ಕೂಡ ಆಗಿದ್ದೀನಿ ನಾನು. ಅವ್ರು ಕೊಡೋ ಪ್ರೀತಿ, ಇಯರಿಂಗ್ಸ್ ತಂದು ಕೊಡ್ತಾರೆ, ಗ್ರೀಟಿಂಗ್ ಮಾಡಿ ತಂದು ಕೊಡ್ತಾರೆ, ಹೂಕ್ ತಂದು ಕೊಡ್ತಾರೆ ಅಂತ ಪ್ರೀತಿ ನನಗೆ ಇಷ್ಟು ಬೇಗ ಸಿಕ್ಕಿರೋದು ಐ ಫೀಲ್ ವೆರಿ ವೆರಿ ಹ್ಯಾಪಿ. ನಾನು ಮೊನ್ನೆ ಮೈಸೂರಿಗೆ ಪ್ರೆಸ್ ಮೀಟ್ಗಂತ ಹೋದಾಗ ಅವರು ಎಲ್ಲಿಂದನೋ ಬಂದು ನನ್ನ ಮಾತಾಡ್ಸಕ್ಕಂತ ಬಂದರು. ಆಮೇಲೆ ಶಿವಮೊಗ್ಗದಲ್ಲಿ ನಾವು ಪ್ರೆಸ್ ಮೀಟ್ಗೆ ಹೋದಾಗ ಒಬ್ಬರು, ಮೇಡಮ್ ನಾನು ಇವ್ರನ್ನ ಮದುವೆ ಆಗ್ತಿದ್ದೀನಿ, ಮದುವೆ ಇನ್ವಿಟೇಷನ್ ಇದು, ನೀವು ಬರೋಕ್ಕಾಗಲ್ಲ ಅಂತ ನಮಗೆ ಗೊತ್ತು, ಬಟ್ ದಯವಿಟ್ಟು ನನ್ನ ವುಡ್ ಬಿ ವೈಫ್ ಆಗಿರೋರು ಹೇಳಿದ್ದಾರೆ ಯಾವ ಸಿನಿಮಾನೂ ನೋಡಲ್ಲ, ಈ ವರ್ಷದಲ್ಲಿ ಫಸ್ಟ್ ಸಿನಿಮಾ ನೋಡೋದು ನಾವು ಉಪಾಧ್ಯಕ್ಷನೇ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಎಲ್ಲ ಫ್ಯಾನ್ ಪೇಜಸ್ಗೂ ಥ್ಯಾಂಕ್ ಯು ಸೋ ಮಚ್. ಇದು ಯಾರೋ ಇವಾಗ ಇವರು ಪ್ರಶ್ನೆ ಕೇಳಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಮಾಡೋ ಅವಕಾಶ ಇಲ್ಲ ಅಂದರೆ ನಾನು ಯಾಕೆ ಸುಮ್ಮನೆ ನನ್ನ ಫ್ಯಾನ್ ಪೇಜಸ್ ಇದೆ ಅಂತ ಮಾತಾಡ್ಕೊಳಕ್ಕಾಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಮುಖದಲ್ಲಿ ಸ್ವಲ್ಪ ಭಯನೂ ಕಾಣಿಸ್ತಾ ಇದೆ. ಸುಸ್ತು ಆಗಿದ್ದೀನಿ. ಕಂಟಿನ್ಯೂಸ್ ಆಗಿ ಪ್ರಮೋಷನ್ ಮಾಡ್ತಿದ್ದೀವಿ. ರೀಸೆಂಟಾಗಿ ನಾವು ಪ್ರೆಸ್ ಮೀಟ್ಗಂತ ನಮ್ಮೂರು ದಾವಣಗೆರೆ, ಆಮೇಲೆ ತುಮಕೂರು, ಮೈಸೂರು, ಶಿವಮೊಗ್ಗ, ಎಲ್ಲ ಕಡೆ ಹೋಗಿ ಬಂದ್ವಿ, ಹುಬ್ಳಿಗೆ. ಸೊ ಹುಬ್ಳಿಯಲ್ಲಿ ಎಲ್ಲ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರಾಣಿ ಚೆನ್ನ ಇರ್ಬೋದು, ಎಲ್ಲ ಕಡೆ ಎಲ್ಲ ಸ್ಟ್ಯಾಚ್ಯೂಗೆ ಹೋಗ್ಬಿಟ್ಟು ಹಾರ ಹಾಕಿ ಬಂದ್ವಿ ನಾವು. ಸೊ ಎಲ್ಲ ಪ್ರಮೋಷನ್ ಜೋರಾಗಿ ನಡೀತಾ ಇದೆ. 26ಕ್ಕೆ ಜನಕ್ಕೆ ಇವಾಗ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದೀವಿ, ಅದನ್ನು 26ಕ್ಕೆ ಬನ್ನಿ ಅಂತ ಅವ್ರಿಗೆ ತಲೆಯಲ್ಲಿ ಕೂರಿಸ್ಬೇಕು. ಆ ಕರ್ತವ್ಯನ ನಾನು ಚಿಕ್ಕಣ್ಣ ಸರ್ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಯಾಕೆ ಹೇಳಿ, ನಿಮಗೆ ಒಳ್ಳೆ ವೈರಲ್ ಆಗುತ್ತೆ ಫುಟೇಜ್ ಅಂತ ಅಲ್ವಾ? ಚಿಕ್ಕಣ್ಣ ಸರ್ ಹೀರೋ ಅಂದ ತಕ್ಷಣ ಗೊತ್ತಾದ್ಮೇಲೆ, ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟ ಆದಮೇಲೆ ನನಗೆ ಗೊತ್ತಾಗಿದ್ದು ಅವ್ರು ಹೀರೋ ಅಂತ. ನಾನು ಅವಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ಒಂದು ಸಿನಿಮಾಗೆ ಇಷ್ಟೊಂದು ವ್ಯಾಲ್ಯೂ ಇರುತ್ತೆ ಏನು ಅಂತ. ಸೀರಿಯಲ್ ಮಾಡ್ಕೊಂಡು ಆರಾಮಾಗಿದ್ದೆ, ಒಂದು ತಿಂಗಳಿಗೆ ಸಂಬಳ ಬರುತ್ತೆ, ಆರಾಮಾಗಿರೋಣ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಈಗ ಒಂದ್ಸತಿ ಅದ್ರ ಬಗ್ಗೆ ಎಲ್ಲ ಮೆಲುಕು ಹಾಕಿದ್ರೆ ನನಗೆ ಇಂಥ ಒಳ್ಳೆ ಸ್ಕ್ರಿಪ್ಟು, ಇಂಥ ಒಳ್ಳೆ ಕೋಸ್ಟಾರು, ಇಂಥ ಒಳ್ಳೆ ಆರ್ಟಿಸ್ಟ್ಸು ಪ್ಲಸ್ ಪ್ರೊಡಕ್ಷನ್ ಹೌಸು ಎಲ್ಲ ಸಿಕ್ಕಿರೋದಕ್ಕೂ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಲಕ್ಕಿ ಕೂಡ. ಅವ್ರಿಗೆ ಎಷ್ಟೋ ಕಡೆ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ ಲೇಡಿ ಲಕ್ ನಮಗೆ ಇವರು ಹೀರೋಯಿನು ಅಂತ, ಬಟ್ ನನಗೆ ಈ ಪ್ರಾಜೆಕ್ಟೇ ಲಕ್ಕಿ. ಸಿನಿಮಾದಲ್ಲಿ ತುಂಬ ಬಿಗ್ ಸ್ಟಾರ್ ಜೊತೆ ಫಸ್ಟ್ ಸಿನಿಮಾಗೆ ನಟಿಸುವಂತಹ ನಿಮಗೆ ಆಪರ್ಚುನಿಟಿ ಇದೆ. ಅಂದರೆ ರವಿಶಂಕರ್ ಅವರು ಮತ್ತು ಚಿಕ್ಕಣ್ಣ ಅವರು, ಆ್ಯಕ್ಚುಲಿ ಅವರು ತುಂಬ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಾಮಿಡಿ ಆ್ಯಕ್ಟರ್ಗಳು ಧರ್ಮಣ್ಣ ಅವರಿದ್ದಾರೆ, ಈ ಒಂದು ಅಂದರೆ ಸಾಧು ಕೋಕಿಲ ಅವರಿದ್ದಾರೆ. ಈ ಒಂದು ಕಾಮಿಡಿ ಸ್ಟಾರ್ಗಳ ಮಧ್ಯೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಹೆಂಗಿದ್ರಿ ಅವ್ರ ಜೊತೆಲೆಲ್ಲ ಶೂಟಿಂಗ್ ಟೈಮಲ್ಲಿ ಹೆಂಗಿದ್ರಿ? ಫಸ್ಟಿಗೆ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ, ಯಾಕಂದರೆ ಅವ್ರ ಜೊತೆ ಎಲ್ಲ ಹೇಗೆ ಆ್ಯಕ್ಟ್ ಮಾಡೋದು, ಹೇಗಿರೋದು ಅನ್ನೋ ಒಂದು ಭಯ ಇತ್ತು. ಬಟ್ ಅವರು ಎಲ್ಲರೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ವೇಯಲ್ಲಿ ನನ್ನ ನೋಡ್ಕೊಂಡಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ. ರೀಸೆಂಟಾಗಿ ನೆನ್ನೆ ಸಾಧು ಕೋಕಿಲ ಸರು, ರವಿಶಂಕರ್ ಸರು ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದರು ನಮ್ಮ ಜೊತೆಗೆ. ಅವ್ರು ಹೇಳಿದ್ದು ನಮ್ಮ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಧೈರ್ಯ ಬೇಕು, ಭಯ ಪಟ್ಬಿಟ್ವಿ ನಾವು, ಶಿ ಈಸ್ ಅ ಪರ್ಫಾರ್ಮರ್, ಶಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಅಂಥ ದೊಡ್ಡ ಆರ್ಟಿಸ್ಟು ನನ್ನ ಆ್ಯಕ್ಟಿಂಗ್ನ ಅವ್ರು ಸಿನಿಮಾ ನೋಡಿಲ್ಲ, ಅವರು ಸಿನಿಮಾ ಸ್ಕ್ರೀನಲ್ಲಿ ನೋಡಿಲ್ಲ, ಏನೇ ನೋಡಿರೋದು ನನ್ನ ಜೊತೆ ಆ್ಯಕ್ಟ್ ಮಾಡಿರೋದಷ್ಟೇ. ಸೊ ಅವರು ಅದನ್ನು ನೋಡಿ ನನಗಂತ ಹ್ಯೂಜ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನೆನ್ನೆ ಭಯದಲ್ಲಿ ಅಯ್ಯೋ ಇಲ್ಲ ಇಂಥ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಜನ, ದಯವಿಟ್ಟು ಸಿನಿಮಾ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಅದಕ್ಕೆ.